ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ದ್ವಿತೀಯ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ವಾರ್ಡ್ನ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಇನ್ನು ನಗರದಲ್ಲಿ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಸ್ಥಾಪಿಸಲಾದ ಗೂಡಂಗಡಿಗಳ ತೆರವಿನ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ದೇವಿದಾಸ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ಪಾಲಿಕೆಯ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. अभी वही बोल रहे हैं फुल टैग के साथ क्या बोल रहे हैं अभी इमीडिएट गलती से करना। मैं क्या पूछना चाह रहा हूँ, नहीं मैं आपकी वैलिडिटी डिस्कशन है, मैं क्वेश्चन कर रहा हूँ सर. ಪ್ಲಾನ್ ಮಾಡಕ್ಕೆಲ್ಲ ಫುಲ್ ಪ್ಲಾನ್ ಮಾಡಿ ಟ್ರಾಫಿಕ್ ಅವರಿಗೆ ಮಿಟಿ ಲೆಟರ್ ಕೊಟ್ಟು ಕಳಿಸಿ ನೆಕ್ಸ್ಟ್ ಇದನ್ನ ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಪಾರ್ಕಿಂಗ್ ಮಾಡ್ರಿ, ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಮಾಡ್ರಿ, ವೆಹಿಕಲ್ ಪಾರ್ಕಿಂಗ್ ಒಂಕಡೆ ಮಾಡಿಸ್ರಿ, ಕಾರ್ ಪಾರ್ಕಿಂಗ್ ಒಂಕಡೆ ಮಾಡಿಸ್ರಿ. ನಮ್ಮಲ್ಲಿ ಅದೆಲ್ಲ ಮಾಡಿದ್ರೆ ಪೂರ ಕ್ಲಿಯರ್ ಆಗಿ ಹೋಗ್ತಾವ ಎಲ್ಲ ಕಡೆ. ಗಾಡಿನೂ ವೆಹಿಕಲ್ ಅಲ್ಲಿ ಕಾರ್ ನಲ್ಲಿ ಮನುಷ್ಯ ಹೋಗೋದು ಬರೋದು ಅಲ್ಲಿ ಅಂತ ಹ್ಯಾಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಆಫೀಸರ್ಗಳಿಗೆಲ್ಲ ಮಾಡತ್ತೆ, ಅದಕ್ಕೆ ನೋ ಪ್ರಾಬ್ಲಮ್. ಬಟ್ ಮಾಡಿದ್ರೆ ಒಂದೇ ನಿರ್ಧಾರ ಮಾಡೋದು, ಒಂದು ಡಿಸೈನ್ ಮಾಡೋದು, ಅಜೆಂಡಾ ಮಾಡಿ ಪಾಸ್ ಮಾಡ್ತಾರೆ. अभी ऑफिसर्स हैं, ये बोलना चाह रहा हूँ कि वेंडर स्ट्रीट जोन कौन आइडेंटिफाई कर रहा है, बिजनेस जोन कौन आइडेंटिफाई कर रहा है, म्युनिसिपैलिटीज एरिया कहाँ आइडेंटिफाई है, वो रिपोर्ट पहले दिए तो उसके ऊपर हम बात करें तो बेहतर रहेगा. क्योंकि हम डिस्कस कर रहे हैं, बात कर रहे हैं, चले जाते हैं, बट देयर इज नो, आई एम सॉरी टू से दिस, गलत भी लग रहा है बिकॉज स्पीकिंग इल अबाउट कॉर्पोरेशन के बारे में गलत बोल रहा है, ऑटोमेटिकली हमारे स्केलेटन हमारे बारे में गलत बोल रहा है अल्टीमेटली, क्योंकि वी आर आल्सो पार्ट ऑफ दिस फैमिली. और देयर आर नो रिजल्ट्स ऑनरेबल मेयर, कोई प्लान नहीं है, विंडो जोन किधर है अपना नहीं मालूम है. बहुत सारे सेक्शंस है केएमसी एक्ट में जो हमको सपोर्ट करते हैं कि वेंडिंग जोन्स को हम खुद आइडेंटिफाई करते हैं. वेंडिंग जोन से जो ऑनरेबल कमिश्नर ये पॉइंट नोट करना चाहिए, वेंडिंग जोन्स को आइडेंटिफाई करते हैं, वेंडिंग जोन्स को अलॉट करके हम लोग रेवेन्यू बना सकते हैं, व्हिच इज हैपनिंग इन डिफरेंट पार्ट ऑफ अदर कॉर्पोरेशन. अब मैसूर से भी हमारे पास एक नई नॉलेज आई है, नया ऑफिसर आए हैं, तो मैसूर में कैसा करते थे, उनसे एक रिपोर्ट लिया जाए कि मैसूर कॉर्पोरेशन में कितनी चीज हमारे इंटर आते हैं, क्योंकि अभी हमारे कलबुर्गी कॉर्पोरेशन को ये तक नहीं मालूम है, ऑफिसर्स नहीं बताना चाहते हैं कि हमारे एक्सटेंशंस बड़े हैं, हमारे लिमिट्स बड़े हैं. हमको दे हैव ओनली केप्ट इट टू अ लिमिटेशन ऑफ नाली एंड रोड. आई एम सॉरी टू से दिस, हमारा लिमिट बहुत बड़ा है. हम एनी केआरटीसी में इन्वॉल्व हो सकते हैं, आरटीओ में इन्वॉल्व, सिटी लिमिट में जितने भी हमारे डिपार्टमेंट आते हैं, वी हैव दिस सुपर पावर ऑफ इट एंड वी कैन बी इन्वॉल्व इन दैट. ये ऑफिसर्स के साथ बैठ के डिस्कस करिए. और आई एम सॉरी टू से दिस, ऑफिसर्स बताना चाहिए हमारे बॉडी को कि भाई हम लोग ये कर सकते हैं, एक्टिविटीज कर सकते हैं. ये एक्ट हमको बोलता है मगर हम ज्यादा इन्वॉल्व होते नहीं है, जिसकी वजह से हमारे को नॉलेज कम हो रही है. और जब तक हम वेंडिंग जोन, स्ट्रीट जोन, म्युनिसिपैलिटी एरिया, हमारे कॉर्पोरेशन एरिया आइडेंटिफाई करके जब तक हम एक फुल प्रूफ प्लान नहीं बना सकते, ಈಗ ಹ್ಯಾಂಗ್ ಮಾತಾಡೋದಪ್ಪ ಅಂದ್ರೆ ನಿಮ್ದೆ ದಗಿ ಸರ್ ಮಾತಾಡೋದು, ಗೋಲ ಸರ್ ಮಾತಾಡೋದು ಅಂತೀನಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಯಾವ್ದು ಒತ್ತುವರಿಗೆ ಅದು ಫಸ್ಟ್ ಐಡೆಂಟಿಫೈ ಮಾಡಿ. ಸೂಪರ್ ಮಾರ್ಕೆಟ್ ಅಂತ ಫೈಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರಾಮ ಮಂದಿರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, KBN ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದರ್ಗಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರಾಮ ಮಂದಿರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಈಗ ಮನೆ ಆಯ್ತು ಸರ್, ಮನೆ ರಾಮ ಮಂದಿರಲಿಂದ ನೀವು ತೆರವು ಮಾಡಿದ್ರಿ, ಕೆಲವೊಬ್ರು ಖುಷ್ ಆದ್ರು, ಕೆಲವೊಬ್ರು ನಾರಾಜ್ ಆದ್ರು. ನಾವು ಯಾರಿಗೆ ಖುಷ್ ಮಾಡೋದು, ಯಾರಿಗೆ ನಾರಾಜ್ ಮಾಡ್ಬೇಕಲ್ಲ. ನಾವು ನಮ್ಮ ಡ್ಯೂಟಿ ಮಾಡ್ಬೇಕಾಗೈತಿ. ನಮ್ಮ ಡ್ಯೂಟಿ ಮಾಡ್ಬೇಕಾದ್ರೆ ಜನರಿಗೆ ಅನುಕೂಲ ಆಗಬೇಕು, ಸಿಟಿ ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಮಾಡಬೇಕು. ಎಲ್ಲ ಮಾಡಿದಾಗ ಮಾತ್ರ ಕಲಬುರಗಿ ಸ್ಮಾರ್ಟ್ ಸಿಟಿ ಆಗಲಿಕ್ಕೆ, ಡೆವಲಪ್ಮೆಂಟ್ ಆಗಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನು ನಾವು ನಮ್ಮ ಸಬ್ಮಿಷನ್ ಏನ್ ಮಾಡ್ತೀವಪ್ಪ ಅಂದ್ರೆ, ಸೂಪರ್ ಮಾರ್ಕೆಟ್ಗಳು ಈಗ ಜನತಾ ಬಜಾರ್ ಆಗಿರ್ಬೋದು, ಗಣೇಶ್ ಮಂದಿರ ಆಗಿರ್ಬೋದು, ಕಪಡಾ ಬಜಾರ್ ಆಗಿರ್ಬೋದು, ಕಿರಾಣಾ ಬಜಾರ್ ಆಗಿರ್ಬೋದು, ಅಲ್ಲಿ ನೋಡ್ರಿ ತೆರವು ಮಾಡೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಮ್ದು ಪಾರ್ಕಿಂಗ್ ಸಿಸ್ಟಮ್ ಆಯ್ತು, ಅಲ್ಲೆಲ್ಲ ಹೋಗೋ ಬರೋರಿಗೆ ಪಾದಚಾರಿಗಳು ಅಲ್ಲಿ ಫುಟ್ಪಾತ್ ಮಾಡಿ, ಅದು ಯಾರು ಯೂಸ್ ಮಾಡಿರ್ತಾರ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂದ್ರೆ ನಾವೇನೋ ಮಾಡ್ದಂಗ ಆಗ್ತದೆ. ಈಗ ಹೆಂಗಾಗ್ತದ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೋ ವಾರ್ಡ್ ಕೆಲಸ ಮಾಡಿರ್ತೀರಿ, ಆ ವಾರ್ಡ್ ಕಾರ್ಪೊರೇಟರ್ ಅಂತಾರೆ ಸರ್ ಅಲ್ಲಿ ತೆರವು ಮಾಡ್ಬಿಡತ್ ಹೇಳ್ತಾರೆ, ಮತ್ತೊಬ್ಬರು ಬರ್ತಾರೆ ಸರ್ ಅಲ್ಲಿ ಮಾಡತ್ ಹೇಳ್ತಾರೆ. ಆ ರೀತಿ ಮಾಡಿಕೋಬೇಡ್ರಿ. ಎಲ್ಲ 50 ಕಾರ್ಪೊರೇಟರ್ಸ್ ಪವರ್ಸ್ ಅಷ್ಟೇ ಅವ, ಯಾರು ಹೆಚ್ಚಿಲ್ಲ ಕಮ್ಮಿಲ್ಲ. ಒಂದು ರೆಸಲ್ಯೂಷನ್ ಪಾಸ್ ಮಾಡಿ,
ಡೀಲ್ ಮಾಡ್ರಿ, ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಂತ ಮಾಡ್ರಿ, ಕಂಡೀಷನ್ ಮಾಡ್ರಿ. ಇದು ಮಾಡ್ಬೇಕಂದ್ರೆ ಮಾಡ್ಬೇಕು. ಮಾಡ್ಲಿಕ್ಕೆ ಹೋದಾಗ ಯಾರೋ ಪ್ರೆಷರ್ ಬರ್ತದ ಡ್ರಾಪ್ ಮಾಡೋದು ಈಗ ಮಾಡ್ತೀವಿ. ರಾಮ ಮಂದಿರ ಮಾಡಿದ್ರಿ, ಅದು ಅದಕ್ಕೆ ಡ್ರಾಪ್ ಆಯ್ತು. ಅದು ಇಲ್ಲ ಸರ್, ಕ್ಲಿಯರ್ ಆಗಿಲ್ಲ ಇಲ್ಲ ಹಾಗೆ ಅದು ಅದ್ರ ಬಗ್ಗೆ ನಾವು ಅದ್ರ ಫೇವರ್ ಇದೆ, ಅಗೇನ್ಸ್ಟ್ ಇಲ್ಲ. ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಅದು ಅದಕ್ಕೆ ನಿಂತು ಸ್ವಲ್ಪ ಪ್ರಿಪೇರ್ ಆಗಿ ಕಂಪ್ಲೀಟ್ ಒಂದು ಟೀಮ್ ಮಾಡ್ತೀವಿ. ಎಲ್ಲರೂ ಸರ್ಕಾರ ಕೊಟ್ಟು ಬೇರೆ ಒಪ್ಪಂದ ಬೇರೆ ತಗೊಂಡು ಎಲ್ಲ ರೆಡಿ ಮಾಡು. ಇಲ್ಲ 100% ನಮ್ಮ समाचार है कुछ आपके पास रिपोर्ट है सर्वे ಮಾಡಿ ಇಂತಿಂತ ಏರಿಯಾ ಅಂತ ಹೇಳಿದ್ರೆ ಅಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ನಾವು ಯಾಕಂದರೆ ರೋಡ್ ವೈಡನಿಂಗ್ ಮಾಡಬೇಕಂತ ಯಾವುದು ಇದು ಇಲ್ಲ, ಪ್ರಾಜೆಕ್ಟ್ ಪ್ಲ್ಯಾನ್ ಇಲ್ಲ. ಇರೋ ರೋಡಿನ ಮೇಲೇ ಫುಟ್ಪಾತ್ ಮೇಲೇ ಏನು ಎನ್ಕ್ರೋಚ್ ಮಾಡಿಕೊಂಡು ಒತ್ತುವರಿ ಮಾಡಿದ್ರೆ ಅದನ್ನು ಕ್ಲಿಯರ್ ಮಾಡಿದ್ದೀವಿ ಸರ್. ಜೂನ್ 1ನಲ್ಲಿ ಅಂಡರ್ ಬ್ರಿಡ್ಜ್ನಿಂದ ರಾಮ ಮಂದಿರವರೆಗೂ ಮತ್ತು ಓವರ್ ಬ್ರಿಡ್ಜ್ನಿಂದ ರಾಮ ಮಂದಿರವರೆಗೂ ಮತ್ತು ಅಲ್ಲಿಂದ ಇದು ಪೋರ್ಟ್ಲಿಂದ ಈ ಕಡೆ ಬರೋ ಈ ಥರ ಮಾಡಿದ್ದಾರೆ. ಅವರೇ ಕೇಳಿದ್ರು ಯಾರ್ಯಾರು ಮಾಡಿಲ್ಲ ಲಿಸ್ಟ್ ಅದ ಆ ಥರ ಲಿಸ್ಟ್ ಯಾವುದು ಸರ್? ಗವರ್ಮೆಂಟ್ ಪ್ರಾಪರ್ಟಿ ಆಫ್ ಕಾರ್ಪೊರೇಷನ್, might be government property of KWD, might be government property of KEB, whatever it belongs or it will. Encroachment is not temporary encroachment. Not temporary encroachment. For example, हमारा कारपोरेशन का आश्रय कॉलेज है, ठीक है, मार्केट है, और साथ ही साथ जो है आपका डेवलप्ड स्पेस है, रोड मार्जिन का हमारा स्पेस है कारपोरेशन का, पार्क है, गार्डन है. इंक्रोचमेंट इसे कहते हैं कि जहाँ पर हमारा प्रॉपर्टी हो वहाँ पे ये टेम्पररी जो छोटा डब्बा लेके बैठा है, ठेला बंडी लेके बैठा है, या स्ट्रीट वेंडर जो भी बैठा हुआ है, एक छोटा सब्जी वाला, फ्रूट्स वाला, उसकी बात नहीं कर रहा हूँ. वो तो बहुत लाइवलीहुड के लिए बहुत परेशान है, अपनी परेशानी के तौर पर आके रोटी बैठे बिजनेस करते हैं. आप सरमायाकार जो बड़े लैंड ग्रैबर्स होते हैं, जो सो कॉल्ड अपने आप को व्हाइट कॉलर होते हैं, वैसे इन्वेस्टमेंट्स का आपके पास कुछ रिपोर्ट है क्या? आप वो छोड़ दीजिए, राम मंदिर हो या आई डोंट वांट टू डिस्कस अबाउट दैट. ऑलरेडी मैकेनिक्स हैव डिस्कस ऑन दैट. I want the detailed report. Which property have been encroached of corporation? What action have been initiated among the encroachers, among the land grabbers? Let's think about that. ಸರ್ ಇನ್ನೂವರೆಗೆ ಆ ಥರ ಬಸವನಪಾಲಿ ಗಾರ್ಡನ್ದಾಗ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಇಂಟರ್ನ್ಯಾಷನಲ್ ಗ್ರೌಂಡ್ ಇಲ್ಲಿ ಆ ರೀತಿ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಅದು ಯಾರಿಗೆ ನಾಲೆಜ್ ಏನು? ಆ ಸಂಬಂಧಪಟ್ಟ ಅಧಿಕಾರಿ ಯಾರು? ಬಸವನಪಾಲಿ ಯಾರು? ಬಸವೇಶ್ವರ ಕಾಲನಿಗೆ ಫುಟ್ಬಾಲ್ ಗ್ರೌಂಡ್ ಗ್ರೌಂಡ್ ಗಾರ್ಡನ್ ಜಾಗದ ಪರ್ಸನಲಿ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಇದು ಪರ್ಸನಲ್ ಸರ್, ಗವರ್ನಮೆಂಟ್ ಎಲ್ಲರೂ ಈಗ ಯಾವ ರಿಕಾರ್ಡ್ ಇಲ್ಲ ಡಿಸ್ಕಷನ್ ಈ ಅಜೆಂಡಾ ಡಿಸ್ಕಷನ್ ಇಲ್ಲ ಇಲ್ಲ. आपका बातचीत होने के बाद मेरी बात करने का मौका दीजिए. ಪರ್ಸನಲ್ ನೀವು ಮಾತಾಡಿ ನಾವು ಮಾತಾಡಿ ನೀವು ಮಾತಾಡ್ತಾ ನಾ
गार्डन में कलर मंडप बोलने को वो बारे में डिस्कशन करने के बारे में मैं मेरे साथ बात कर रहा हूँ। एनक्रोचमेंट है, इसलिए बोले वो एनक्रोचमेंट है। तो एनक्रोचमेंट कोई गार्डन का जब अहमद साहब बोले थे ना ಇದು ಸರ್ ಮೇಯರ್ ಅವರು ನೀವು ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ನಾನು ಯಾಕಂದ್ರೆ ಎಲ್ಲ ಪರ್ಸನ್ ಅವರೇ ಅವರೇ ಹೇಳ್ತಾರೆ ಅವರಿಗೆ ನಾವು ಮಾತಾಡ್ತಾರೆ ಇಲ್ಲ ಅವರಿಗೆ ನಾವು ಮಾತಾಡಬೇಕಾಗ್ತದೆ ನಾವು ಕ್ವಶನ್ ನೀವು ಗಾರ್ಡನ್ದಾಗ ಸರ್ ಗಾರ್ಡನ್ದಾಗ ಏನಿತ್ತು ನಾನು ತೆಗ್ದಿಲ್ಲ ಅವ್ರು ಮಾತಾಡಿದ್ರೆ ಅಹಮದ್ ಸಾಹೇಬ್ ಸುಮ್ಮನೆ ಕೂತಿದ್ರು ಗಾರ್ಡನ್ದಾಗ ಕಲ್ಯಾಣ ಮಂಟಪ ಆಗ್ಯದ ಅಂತದ ಅವ್ರ ಗಮನಕ್ಕೆ ಬಂದಿದ್ರು ಅವ್ರ ಗಮನಕ್ಕೆ ಬಂದ ಕಲ್ಯಾಣ ಮಂಟಪ ಬಂದ ನಾವೇನ್ ಮಾಡೋದು ಸರ್ ಗಾರ್ಡನ್ದಾಗ ನಾವು ನಮ್ಮ ಗಮನಕ್ಕೆ ಬಂದ ಫುಟ್ಬಾಲ್ ಗ್ರೌಂಡ್ ಆಗಿ ನಮ್ಮ ಗಮನಕ್ಕೆ ಕೇಳಿದ್ರು ಎನ್ಕ್ರೋಚ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ನಮಗೆ ಬಂದ್ರೆ ಡೆವಲಪ್ಮೆಂಟ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಅಂತ ನಾವು 3 ಸಾರಿ ಗೆದ್ದೇವೆ ಡೆವಲಪ್ಮೆಂಟ್ ಮಾಡಿದ್ರೆ ಅಂತ ನಮಗೆ ಜನರ ಆಶೀರ್ವಾದ ಮಾಡ್ಕೊಳ್ತಾರೆ ನಾವು ಡೆವಲಪ್ಮೆಂಟ್ ಮಾಡಲಾಗ ನಾವು 3 ಸಾರಿ ಗೆದ್ದಿಲ್ರಿ ಬಟ್ ಡೆವಲಪ್ಮೆಂಟ್ ಏನಂತ ಹೇಳಿ ಗುಲಾಬ್ ಸಾಹೇಬ್ ಹೇಳ್ತಾರೆ ಡೆವಲಪ್ಮೆಂಟ್ ಏನ ಅಂತ ಕೇಳಿ ಹೇಳ್ತೀನಿ ಏನ ಕಂಪ್ಲೀಟ್ ಆಗಿಲ್ಲ ಸರ್, ಇನ್ಕಂಪ್ಲೀಟ್ ಸ್ಟ್ರಕ್ಚರ್ ಇದೆ. ಈಗ ನಮ್ಮ ಹೆಲ್ತ್ ಕಮಿಟಿ ಚೇರ್ಮನ್ ಸಾಹೇಬರು